ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯಶೋದೀಪ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಬೆಳಗ್ಗೆ ಬೇಗ ಎದ್ದು ತಿಂಡಿ ದೀಪಗೆ ತಿಂಡಿ ಮಾಡಿಕೊಟ್ಟೆ, ಪುಳಿಯೋಗರೆನ. ಇವಾಗ ನಾವು ತಿಂದ್ಕೊಂಡು ಇವಾಗ ಟೈಮ್ 11:30 ಐತೆ, ಪೂಜಾ ಕರ್ಮನೆಗೆ ಹೋಗ್ತಾಯಿದ್ದೀವಿ. ಇವತ್ತು ಸಿರಿ ಬರ್ತಡೇ ಅಲ್ವಾ, ಹಂಗಾಗಿ ಬೇಗ ಬಾ ಅಂತ ಅಂದಿದ್ರು. ಇಲ್ಲೇ ಟೈಮ್ ಆಯ್ತು 11:30. ಇವಾಗ ಹೊರಡ್ತಾ ಇದ್ದೀವಿ, ನಾನು ನನ್ನ ಮಗಳು ಇಬ್ಬರು. ನನ್ನ ಮಗಳು ಮುಂಚೆನೇ ಇವತ್ತು ಮಗಳು ಬರ್ತಡೇ ಅಂತನಾ? ಮಗಳು ಬರ್ತಡೇ ಸ್ಪೆಷಲಾಗಿ ಪೂಜೆ ಮಾಡೋಣ ಅಂತನಾ? ಓ, ಈ ಶನಿವಾರ ಅಲ್ವಾ? ಇವಾಗ ನಮ್ಮ ಮನೆಯಿಂದ ಪೂಜಾ ಕರ್ಮನೆಗೆ ಬಂದೆ. ಸಿಟಿಗೆ ಹೋಗ್ಬೇಕಿತ್ತು, ಹಂಗೆ ಹೋಗ್ಬಿಟ್ರೆ ಮತ್ತೇನೂ ಬಂದಿತ್ತು, ಮತ್ತೇನೂ ಕರ್ಕೊಂಡು ಇವಾಗ ಮನೆಗೆ ಬಂದೆ ನಾನು. ಇವಾಗ ಬಿಸಿಲಲ್ಲಿ ಬಂದ್ವಲ್ಲ, ಹಂಗಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಕೆಲಸ ಮಾಡ್ಕೊಳ್ಳೋಣ ಅಂತ ಕೂತಿದ್ದೀವಿ ಸುಮ್ಮನೆ. ಫ್ರೆಂಡ್ಸ್, ಇವಾಗ ಊಟ ಮಾಡಿಬಿಟ್ಟು ಮಧ್ಯಾಹ್ನ 2:15ಗೆ ಬಲೂನೆಲ್ಲ ಊದೋಣ ಅಂತ ಕೂತ್ಕೊಂಡೆ. ನಮ್ಮ ಅತ್ತೆನೂ ಪೂಜಾಕ್ಕೂ ಅಡುಗೆ ಮಾಡ್ತಾಯಿದ್ದಾರೆ, ಇಬ್ಬರು ಸೇರಿಕೊಂಡು. ನಾನು ಬಲೂನ್ ಊದ್ತಾಯಿದ್ರೆ ನನ್ನ ಮಗಳು ಬಲೂನೆಲ್ಲ ತಗೊಂಡು ಆಟಾಡ್ತಾ ಇದ್ದಾಳೆ. ನಾನು ಓದ್ತೀನಿ ಅಂತ ಸ್ವಲ್ಪ ಹೊತ್ತು ಬಂದು ಕೂತ್ಕೊಂಡು ಓದೋಕ್ಕೆ ಅಂತ ಓದ್ತಾಯಿದ್ಲು. ಆಮೇಲೆ ಬಲೂನೆಲ್ಲ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ನಲ್ಲ, ಆವಾಗ ಎಲ್ಲ ತಗೊಂಡು ಆಟಾಡ್ತಾ ಇದ್ದಾಳೆ. ನೋಡಿ ಹೆಂಗೆ ಆಟಾಡ್ತಾ ಇದ್ದಾಳೆ ಅಂತ. ಫ್ರೆಂಡ್ಸ್ ನೋಡಿ, ನಾನೇ ಸೀರೆಯಲ್ಲಿ ಸ್ಟಿಚ್ ಮಾಡಿ ಹಾಕೊಂಡಿರೋದು ಡ್ರೆಸ್ಸ ಹೆಂಗೆ ಕಾಣಿಸ್ತಾ ಇದೆ ಅಂತ ನೋಡಿ. ಫಸ್ಟ್ ಟೈಮು ನಾನು ಸ್ಟಿಚ್ ಮಾಡಿರೋ ಡ್ರೆಸ್ನ ಹಾಕೊಂಡಿರೋದು. ಫಸ್ಟ್ ಒಂದು ಸಲ ಹಾಕೊಂಡಿದ್ದೆ, ಸ್ಟಾರ್ಟಿಂಗ್ ಸ್ಟಿಚ್ ಮಾಡಿರೋದು. ಇವಾಗ 2ನೇ ಸಲ ಸ್ಟಿಚ್ ಮಾಡಿರೋದು ಇದು. ಹಂಗಾಗಿ ಹಾಕೊಂಡು ಬಂದೆ. ಯಾರು ಪರ್ಫೆಕ್ಟಾಗಿ ಕೂತಿದೆ ನನಗೆ ಸ್ಟಿಚ್ ಮಾಡಿರೋದು. ಇವಾಗ ಮಟನ್ ಸಾಂಬಾರೆಲ್ಲ ಮಾಡಾಯಿತು. ಇವಾಗ ಚಿಕನ್ ದೀಪ ಬಂದರು ಡ್ಯೂಟಿಯಿಂದ ಮುಗಿಸ್ಕೊಂಡು. ಅವಾಗ ಚಿಕನ್ ತರಿಸ್ಬಿಟ್ಟು ಇವಾಗ ಚಿಕನ್ ಮಾಡೋಕ್ಕೆ ಅಂತ ಎಲ್ಲ ರೆಡಿ ಮಾಡ್ತಾಯಿದ್ರು. ಇವಾಗ ಸಿರಿ ಸ್ಕೂಲ್ ಮುಗಿಸ್ಕೊಂಡು ಬಂದು, ಇವತ್ತು ಶನಿವಾರ ಫುಲ್ ಡೇ ಕ್ಲಾಸ್ ಇತ್ತಂತೆ. ಹಂಗಾಗಿ ಇವಾಗ 4 ಗಂಟೆಗೆ ಬಂದು ಬರೀ ಡ್ಯಾನ್ಸ್ ಮಾಡೋದೇ ಆಗುತ್ತೆ ಸಿರಿಗೆ. ನಿಂತರೂ ಡ್ಯಾನ್ಸೇ, ಕೂತರೂ ಡ್ಯಾನ್ಸ್ ಮಾಡ್ತಾನೆ ಇರ್ತಾಳೆ. ಇವ್ರು ನೋಡಿ, ಇವ್ರು ಚೊಟ್ಟುನ ಏನೇನು ಮಾಡ್ತಾಯಿದ್ದಾರೆ ಅಂತ. ಇವ್ರು ಬರ್ತಡೆ, ಇವರೇ ಬಲೂನ್ ಹೋಗ್ತಾ ಇದ್ದಾರೆ ನೋಡಿ. ಇವ್ರು ನೋಡಿ ನಮ್ಮನೆ ಚೋಟು ಅಂತ. ಇವಾಗ ಚಿಕನ್ ಎಲ್ಲ ತೊಳೆದ್ಬಿಟ್ಟು ಚಿಕನ್ ಹಾಕ್ತಿದ್ದಾರೆ ಚಿಕನ್ ಮಾಡೋಕ್ಕೆ ಅಂತ. ಇನ್ನು ಸಾಂಬಾರೆಲ್ಲ ಆಗಿದೆ, ಚಿಕನ್ ಒಂದು ಮಾಡಿದೆ, ಇನ್ನು ಮುದ್ದೆ ರೈಸ್ ಮಾಡ್ಕೋಬೇಕಷ್ಟೆ. ಇವಾಗ ಕಿಟಕಿ ಹತ್ರ ಡೆಕೋರೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಕಿಟಕಿ ಹತ್ರ ಮಾಡಿದ್ವಿ. ಇದು ಸ್ಕ್ರೀನ್ ತರಿಸಿದ್ರು, ಅದು ಪೂರ್ತಿ ನೆಟ್ಟೆಡು. ಹಂಗಾಗಿ ಪೂರ್ತಿ ಹಿಂದೆ ಕಿಟಕಿ ಎಲ್ಲ ಕಾಣುತ್ತೆ ಹಂಗಾಗಿ ಪಂಚೆ ಹಾಕ್ಬಿಟ್ಟು, ವೈಟ್ ಕಲರ್ ಅಲ್ವಾ ಅದುವೇ, ಪಂಚೆ ಹಾಕ್ಬಿಟ್ಟೆ ಡೆಕೋರೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಪಂಚೆ ಹಾಕಿ ಪೂರ್ತಿ ಲೈಟಿಂಗ್ಸ್ ಎಲ್ಲ ದೀಪ ಬಿಟ್ಟರು. ಇವಾಗ ವೈಟ್ ಕಲರ್ ಸ್ಕ್ರೀನ ಆನ್ಲೈನಲ್ಲಿ ಬುಕ್ ಮಾಡಿದ್ರು, ಯೆಲ್ಲೋ ಕಲರ್ ಅಂಗಡಿಯಲ್ಲೇ ತಂದಿರೋದು. ಇವಾಗ ಇಷ್ಟೇ ಡೆಕೋರೇಷನ್ ಸಾಕು ಅಂತ ಫೈನಲ್ ಲುಕ್ ಈ ಥರ ಬಂದಿದೆ. ಸ್ಟಾರ್ ಒಂದು ಊದ್ಬಿಟ್ಟು ರೆಡಿ ಮಾಡಬೇಕಷ್ಟೇ. ಇವಾಗ ನೋಡಿ ಹಿಂಗೆ ರೆಡಿಯಾಗಿದೆ. ಇವಾಗ ಫೈನಲ್ ಆಗಿ ಹೆಂಗೆ ಕಾಣಿಸ್ತಾ ಇದೆ ನೋಡಿ. ಮಧ್ಯಾಹ್ನ 2:15 ಬಲೂನ್ ಊದೋಕ್ಕೆ ಸ್ಟಾರ್ಟ್ ಮಾಡಿ 5:30 6 ಗಂಟೆ ಹತ್ತಿರ ಆಗಿತ್ತು ಎಲ್ಲ ರೆಡಿ ಆಗೋಷ್ಟರೊಳಗೆ.
ಇವಾಗ ಆ ಕಡೆ ಅಡುಗೆನೂ ರೆಡಿ ಆಗ್ತಾಯಿತ್ತು, ಈ ಕಡೆ ಇದು ರೆಡಿ ಆಯಿತು. ಬೇಗ ಬೇಗ ಎಲ್ಲ ಮಾಡ್ಕೊಂಡ್ವಿ. ಇವಾಗ ಎಲ್ಲ ರೆಡಿ ಆಯ್ತಲ್ವ, ಅದಕ್ಕೆ ನನ್ನ ಮಗಳು ಇಲ್ಲಿ ಬಂದು ಫೋಸ್ ಕೊಡ್ತಾಯಿದ್ದಾಳೆ. ಇವಾಗ ಪೂಜಕರ ಅತ್ತೆ ಮಾವನು ಬಂದರು ಕೇಕ್ ಕಟ್ ಮಾಡಿಸೋ ಟೈಮಿಗೆ. ಬನ್ನಿ ಬನ್ನಿ, ನಿಧಾನ. ಇವ್ರನ್ನ ಜಗನ್ ತಾತ ಬಂದರು ಅಂತ ಇವಾಗ ಬಂದ್ರಾ? ಅತ್ತೆ ಮಾವ ಎಲ್ಲ ಬಂದು ದೀಪು ಸ್ನಾನ ಮಾಡ್ಕೊಬರ್ತೀನಿ ಅಂತ ಹೋದ್ರು ಮನೆಗೆ. ಇವಾಗ ಬಂದವರಿಗೆಲ್ಲ ಊಟ ಕೊಡೋಕ್ಕೆ ಅಂತ ಮೇಲ್ಗಡೆ ಒಂದು ರೂಮ್ ಖಾಲಿಯಾಗಿತ್ತು, ಅಲ್ಲೆಲ್ಲ ಕ್ಲೀನ್ ಮಾಡಿದ್ರು. ಇವಾಗ ಅಲ್ಲಿಗೆ ತಗೊಂಡೋಗಿ ಎಲ್ಲನೂ ಇಡ್ತಾ ಇದ್ದಾರೆ. ಗ್ಯಾಸ್ ಸಿಲಿಂಡ್ರ್ ಎಲ್ಲನೂ ಅಲ್ಲೇ ತಗೊಂಡೋಗಿ ಇಟ್ಟರೆ ಅಲ್ಲೇ ಬಿಸಿ ಮಾಡ್ಕೊಂಡು ಅಲ್ಲೇ ಊಟ ಬಡಿಸ್ಬೋದಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ತಗೊಬಂದು ಇಟ್ಟರು ಇಲ್ಲಿಗೆ. ಇವಾಗ ಫ್ರೀಯಾಗಿ ಎಲ್ಲ ಫ್ರೀಯಾಗಿದೆ ಜಾಗ ಎಲ್ಲವ. ಊಟ ಮಾಡೋಕ್ಕೂ ಚೆನ್ನಾಗಿದೆ. ಇಲ್ಲೆಲ್ಲ ಪೂರ್ತಿ ಗಲೀಜಾಗಿತ್ತಂತೆಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲ ರೆಡಿ ಮಾಡಿದ್ದಾರೆ ಊಟಕ್ಕೆ ಅಂತ. ಇಲ್ವಾ ಅವ್ರು ಓನರ್ ಇಟ್ಟೋಗಿರೋದಾ? ಇವಾಗ ಈ ಮಕ್ಕಳಿಗಂತೂ ಖುಷಿನೋ ಖುಷಿ. ಯಾಕೆ ಅಂದರೆ ಡ್ರೆಸ್ ಹಾಕೊಂಡಾಗ್ಲಿಂದ ಒಂದು ನಿಮಿಷ ನಿಂತ್ಕೊತಾ ಇಲ್ಲ. ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಓಡಾಡ್ತಾನೆ ಇದ್ದಾರೆ 3 ಜನನೂ. ಅದಾಗಿಷ್ಟೇ. ಇವಾಗ ಕಾಫಿ ಬೇಕು ಅಂತ ಹೇಳಿದ್ಕೆ ಕಾಫಿ ಕಾಯಿಗೆ ಇಟ್ಟಿದ್ರು. ಇವಾಗ ಎಲ್ಲರಿಗೂ ತಗೊಬಂದು ಕೊಡ್ತಾಯಿದ್ದೀನಿ, ಯಾರ್ಯಾರು ಕುಡಿತಾರೆ ಅವರಿಗೆಲ್ಲವ. ಎಲ್ಲರೂ ಬೇಡ ಬೇಡ ಅಂತ ಅಂದರು. ಹಂಗೆ ಅದಕ್ಕೆ ಪೂಜಕರ ಅತ್ತೆಗೂ ಅವ್ರ ಮಾವಿಗೂ ಮತ್ತು ದೀಪರವ್ಗೂ ಕೊಟ್ಬಿಟ್ಟು ನಾನೊಂದು ಲೋಟ ಕುಡಿದ್ಬಿಟ್ಟು ಇವಾಗ ಮೇಲ್ಗಡೆ ಬಂದೆ. ಇವಾಗ ಕೇಕ್ ಕಟ್ ಮಾಡ್ಕೊಳ್ಳೋಕ್ಕೆ ಅಂತವ ರೆಡಿ ಮಾಡ್ಕೊಳ್ತಾಯಿದ್ರು ಎಲ್ಲರೂ. ನಾನು ನಮ್ಮ ಅತ್ತೆ ಮುದ್ದೆ ಕಟ್ತಾಯಿದ್ವಿ. ನಮ್ಮ ಅತ್ತೆ ತಿರುಗಿ ಕೊಟ್ಟಂಗೆ ನಾನು ಮುದ್ದೆ ಕಟ್ತಾಯಿದ್ದೆ ಕೂತ್ಕೊಂಡು ಬೇಗ ಬೇಗ ಕಟ್ಟೋಣ ಅಂತವ. ಇವಾಗೆಲ್ಲ ಮುದ್ದೆ ಕಟ್ಬಿಟ್ಟು ಇವಾಗ ಕೇಕ್ ಕಟ್ ಮಾಡೋಕ್ಕೆ ಅಂತ ಬಂದ್ವಿ. ಇನ್ನೂ ಸ್ವಲ್ಪ ಜನ ಬರಬೇಕಿತ್ತು, ಅವ್ರು ಯಾರೂ ಬಂದಿಲ್ಲ. ಊಟ ಟೈಮಿಗೆ ಬರ್ತಾರೆ ಅನಿಸುತ್ತೆ. ಹಂಗಾಗಿ ಟೈಮ್ ಆಗಿತ್ತಲ್ಲ, 8:15 ಆಗಿತ್ತು. ಅಷ್ಟರೊಳಗೆ ಕೇಕ್ ಕಟ್ ಮಾಡೋಣ ಅಂತ ಕಟ್ ಮಾಡ್ತಾಯಿದ್ವಿ. ಇನ್ನೂ ವೆಯ್ಟ್ ಮಾಡಿದರೆ ಟೈಮ್ ಆಗುತ್ತಲ್ಲ ಅಂತವ. ಇವಾಗೆಲ್ಲ ಕೇಕ್ ಎಲ್ಲ ಕಟ್ ಮಾಡಾಯಿತು. ಈ ಕಡೆಗೆ ನಿಂತ್ಕೊಳ್ಳಿ, ಈ ಕಡೆಗೆ ಸ್ವಲ್ಪ. ಪಿಂಕ್ ಅದೇ ಅಕ್ಕ ಬಂಗಾರ, ಪಿಂಕ್ ಕಲರ್ ಇರಲಿ. ವಿಡಿಯೋ ಮಾಡ್ತಾ ಇದ್ದೀನಿ. ಏನು ಎಲ್ಲಿಂದ ಮಾಡಬೇಕು? ಅದು ಇರಬೇಕು ಕಣ್ಮನೆ ಚೆನ್ನಾಗಿ ಕಾಣುತ್ತೆ. ಓ ಹೇರ್ ಸ್ಟೈಲ್ ಎಲ್ಲ ಫುಲ್ ಸ್ಮ್ಯಾಶ್ ಆಗಿದೆ. ರೋಗಣ್ಣ ಇವತ್ತು ಮಗಳು ಬರ್ತಡೇ ಅಂತ ಸ್ಪೆಷಲಾಗಿ ಪೂಜೆ ಮಾಡಿದರು. ಅದೊಂದು ವಿಡಿಯೋ ಇರಲಿ ಅಂತ ಹಂಗೆ ಸುಮ್ಮನೆ ಮಾಡ್ಕೊಂಡೆ ಅಷ್ಟೇ.
ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ್ನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ್ನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ್ನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ್ನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ್ನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ ಮುಗೀತು. ಎಲ್ಲರೂ ಬಂದು ಊಟ ಮಾಡ್ಕೊಂಡು ಹೋಗಾಯ್ತು. ಇವಾಗ ನಾವು ಲಾಸ್ಟಿಗೆ ಊಟ ಮಾಡೋಕ್ಕೆ ಅಂತ ಕೂತ್ಕೊಂಡ್ವಿ. ಹಾಗೆ ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ